75ನೇ ವರ್ಷದ ಗಣರಾಜ್ಯೋತ್ಸವಕ್ಕೆ ದಿನಗಣನೆ ಆರಂಭಗೊಂಡಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಪಥಸಂಚಲನ ಸಹಿತ ಪರೇಡ್ನ ಪೂರ್ವ ತಯಾರಿ ಆರಂಭಿಸಲಾಗಿದೆ. ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಆಗಮಿಸಲಿದ್ದು ಆತಿಥ್ಯ ವಹಿಸಲಿದ್ದಾರೆ. ಪ್ರತಿದಿನ ಮುಂಜಾನೆ ಮಂಜು ಮುಸುಕಿದ ವಾತಾವರಣದಲ್ಲಿ ಇಂಡಿಯಾ ಗೇಟ್ ಮತ್ತು ಕರ್ತವ್ಯ ಪಥದಲ್ಲಿ ಸೈನಿಕರು ಸಹಿತ ವಿವಿಧ ಸೇನಾ ಪಡೆಗಳ ಅಭ್ಯಾಸ ವರ್ಗ ನಡೆಯುತ್ತಿದೆ. ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ಗೆ 1100 ಕೋಟಿ ರೂಪಾಯಿಯ 29 ರಸ್ತೆ ಯೋಜನೆಗಳನ್ನು ಅನುಮೋದಿಸಿದ್ದಾರೆ. ರಾಜ್ಯ ಹೆದ್ದಾರಿಗಳ ವಿಸ್ತರಣೆ, ಪ್ರಮುಖ ರಸ್ತೆ ಮತ್ತು ಇತರ ಜಿಲ್ಲಾ ರಸ್ತೆಗಳನ್ನು ಈ ಯೋಜನೆ ಒಳಗೊಂಡಿದೆ. 1170 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ 29 ರಸ್ತೆ ಯೋಜನೆಗಳನ್ನು ಲಡಾಖ್ನಲ್ಲಿ ಸರ್ಕಾರ ಮಂಜೂರು ಮಾಡಿದೆ ಎಂದು ವರದಿಗಳು ಹೇಳಿವೆ. ಲೋಕಸಭೆ ಚುನಾವಣೆಗೆ ತಿಂಗಳುಗಳು ಬಾಕಿ ಇರುವಾಗ ಜೆಡಿಯು ಅಧ್ಯಕ್ಷ ಸ್ಥಾನಕ್ಕೆ ಲಲ್ಲನ್ ಸಿಂಗ್ ರಾಜೀನಾಮೆ ನೀಡಿದ್ದು, ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹೊಸ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನು ಜೆಡಿಯು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಪಕ್ಷದ ಹಿರಿಯ ನಾಯಕ ಕೆಸಿ ತ್ಯಾಗಿ ತಿಳಿಸಿದ್ದಾರೆ. ನಿಗದಿತ ಕಿಲೋಮೀಟರ್ ಬಳಕೆಯ ನಂತರ ಸಾರಿಗೆ ಪಕ್ವತೆಯನ್ನು ಕಳೆದುಕೊಂಡ ಬಸ್ಗಳನ್ನು ಗುಜರಿಗೆ ಹಾಕಬೇಕೇ ವಿನಃ ಅದನ್ನು ಸಂಚಾರಕ್ಕೆ ಬಳಕೆ ಮಾಡಬಾರದು ಎಂದು ರಾಜ್ಯ ಹೈಕೋರ್ಟ್ ಆದೇಶ ನೀಡಿದೆ. ಹಳೆ ಬಸ್ಗಳನ್ನು ಪುನಃ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಂಚಾರಕ್ಕೆ ಬಳಸಲು ಸರ್ಕಾರ ಅಥವಾ ಇಲಾಖೆ ಅನುಮತಿ ನೀಡಬಾರದು. ಬಸ್ಗಳ ಸಂಚಾರ ಯೋಗ್ಯತೆಗೆ ಪ್ರತಿ ವರ್ಷ ಆರ್ಟಿಒ ಅಧಿಕಾರಿಗಳಿಂದ ಎಫ್ಸಿ ಪಡೆಯಬೇಕು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ಉಜ್ಬೇಕಿಸ್ತಾನದ ಸಮರ್ಕಂಡದಲ್ಲಿ ಜರುಗಿದ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ 2023 ಸ್ಪರ್ಧೆಯಲ್ಲಿ ಮಹಿಳಾ ಚೆಸ್ ಆಟಗಾರ್ತಿ ಕೊನೆರ್ ಹಂಪಿ ರನ್ನರ್ ಅಪ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರತಿಸ್ಪರ್ಧಿ ರಷ್ಯಾದ ಅನಸ್ಟ್ಯಾಸಿಯಾ ಬೊಡ್ನಾರುಕ್ ಅವರ ವಿರುದ್ಧ ತೀವ್ರ ಹಣಾಹಣಿ ತೋರಿದ ಹಂಪಿ ಅಂತಿಮವಾಗಿ ಸಮಯದ ಅಭಾವದ ಕಾರಣ ಪರಾಜಯಗೊಂಡರು.